ಬಿಡದಿಯಲ್ಲಿ ಜಿಬಿಡಿಎ ಹೋರಾಟಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ರೈತರೊಂದಿಗೆ ಪ್ರತಿಭಟನೆಗಿಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿಯಲ್ಲಿ ಜಿಬಿಡಿಎ ಹೋರಾಟಕ್ಕಿಳಿದಿರುವಂತದ್ದು ಕುಮಾರಸ್ವಾಮಿ. ಭೈರಮಂಗಲದಲ್ಲಿ ರೈತರೊಂದಿಗೆ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಬಿಡಿಎಗೆ ತಮ್ಮ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಆ ರೈತರೊಂದಿಗೆ ಸೇರಿ ಕುಮಾರಸ್ವಾಮಿ ಕೂಡ ಭೈರಮಂಗಲದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮಾಡತಕ್ಕಂಥದ್ದನ್ನೇನು ಕಾಣ್ತಾ ಇದ್ದೇವೆ. ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಕೃಷಿಗೆ ಯೋಗ್ಯವಾಗದೇ ಇರ್ತಕ್ಕಂಥ ಭೂಮಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನೆಮ್ಮದಿಯಿಂದ ಇರ್ತಕ್ಕಂಥ ಕುಟುಂಬಗಳನ್ನ ಒಕ್ಕೂಡಿಸ್ತಕ್ಕಂಥದ್ದು ಈಗಿನ ಸರ್ಕಾರದಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ. ಯಾವುದೇ ಒಂದು ಅಭಿವೃದ್ಧಿಯ ಹೆಸರಿನ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜನತೆಯ ಮೇಲೆ ಒತ್ತಡ ಹಾಕಿ ಪೊಲೀಸ್ನ ಇಲಾಖೆಯವರನ್ನ ಅವ್ರ ಮೇಲೆ ಭಯ ಹುಟ್ಟತಕ್ಕಂಥ ರೀತಿಯಲ್ಲಿ ದುರುಪಯೋಗ ಪಡಿಸಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಸ್ವೇಚ್ಛಾಚಾರವಾಗಿ ಇವತ್ತು ಹಲವಾರು ರೀತಿಯ ಅಕ್ರಮಗಳನ್ನು ಇಂಥ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಕಡೆ ನಡೆದಿದೆ. ಆ ಒಂದು ಭಾಗವಾಗಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ 8 ಹಳ್ಳಿಗಳೇನಿದೆ ನನ್ನ ಮೇಲೆ ಇವತ್ತು ನೇರವಾಗಿ ಆಪಾದನೆ ಮಾಡ್ತಾರೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾನು 2006ರಲ್ಲಿ ಬೆಂಗಳೂರು ನಗರದ ಜನಸಂದಣಿಯ ಒತ್ತಡವನ್ನ ನೋಡಿ ಬೆಂಗಳೂರು ಹೊರವಲಯದ 5 ಭಾಗದಲ್ಲಿ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದು, ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ 2006. ಆ ಸಂದರ್ಭದಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹಲವಾರು ರೀತಿಯ ತೀರ್ಮಾನಗಳನ್ನು ಕೊಟ್ಟಿದ್ದೇನೆ. ನಾನು ಪಬ್ಲಿಸಿಟಿ ತಗೊಳ್ಳಿಲ್ಲ, ಅಷ್ಟೇ ಜಾಹೀರಾತು. ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಮಾತಿನ ಸಮರ ನಡೆದಿದೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಬಿಜೆಪಿ ಜೊತೆ ಇದ್ದ ಮಾತ್ರಕ್ಕೆ ಕುಮಾರಸ್ವಾಮಿ ಸಿಎಂ ಆಗೋದಿಲ್ಲ, ಜೆಡಿಎಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಇದಕ್ಕೆ ಕುಮಾರಸ್ವಾಮಿ ಈಗ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂತ ಹೇಳಿದ್ರು, ಮನೆ ಬಾಗಿಲಿಗೆ ಬಂದ್ರು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಾತಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. 2028ಕ್ಕೆ ನಮ್ಮದೇ ರೈತರದ್ದೇ ಸರ್ಕಾರ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬರದೇ ಇಲ್ಲ, ಅವರು ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು? ಹೈಕಮಾಂಡ್ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಸದ್ಯ ಇವತ್ತು ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನ ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ. ಯಾಕೆಂದ್ರೆ 18ರ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ, ನಮ್ಮ ಮನೆ ಬಾಗಿಲಿಗೆ ಅವರೇ ಬಂದ್ರು, ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ. ಮತ್ತು ಜೆಡಿಎಸ್ ನ ಮೈತ್ರಿ ಸರ್ಕಾರ, NDA ಸರ್ಕಾರ ಇರುತ್ತೆ. ನಾನೀಗಾಗಲೇ 106 ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರು ಆಗಿದೆ.
ಆದ್ರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ. ನಿನ್ನೆ 2 ಲಕ್ಷ ಜನ ಇದ್ದಂತ ಸಭೆಯಲ್ಲಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು. ಇವತ್ತು ನಾಡಿನ ಜನತೆ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು. ಇಂಥ ಒಂದು ಭ್ರಷ್ಟ ಹುಲುಗೆಟ್ಟ ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ.